ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಬೆರಗುಗೊಳಿಸುವ ಲೀಲೆಗಳು ಒಂದ ಎರಡ? ನಾವು ಈ ಕಥೆಯಲ್ಲಿ ತಿಳಿಯೋಣ ಶ್ರೀಕೃಷ್ಣ ಅವರ ಲೀಲೆಗಳು. ಶ್ರೀಕೃಷ್ಣರ ಸ್ನೇಹಿತರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ಪ್ರೀತಿಯ ಗೆಳೆಯರೇ, ಅವನ ಆಶ್ಚರ್ಯಕರವಾದ ಚಟುವಟಿಕೆಗಳನ್ನು ಗಮನಿಸಿದರೆ ಇಂಥ ಅಸಾಧಾರಣ ಹುಡುಗನು ಬೃಂದಾವನಕ್ಕೆ ಬಂದು ನಮ್ಮೊಡನೆ ಇರುವುದು ಹೇಗೆ ಸಾಧ್ಯ? ಅದು ಸಾಧ್ಯವಿಲ್ಲ. ಇದನ್ನು ಕಲ್ಪಿಸಿಕೊಳ್ಳಿ. ಈಗ ಅವನ ವಯಸ್ಸು 7 ವರ್ಷ. ಗಜರಾಜನು ಒಂದು ತಾವರೆ ಹೂವನ್ನು ಹಿಡಿದುಕೊಳ್ಳುವಂತೆ ಒಂದು ಕೈಯಲ್ಲಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದುಕೊಳ್ಳುವುದು ಅವನಿಗೆ ಹೇಗೆ ಸಾಧ್ಯವಾಯಿತು? ಕೃಷ್ಣನು ಗೋವರ್ಧನಗಿರಿಯನ್ನು ಯಾವ ಶ್ರಮವೂ ಇಲ್ಲದೆ ಎತ್ತಿದನು. ಅವನು ಪುಟ್ಟ ಮಗುವಾಗಿದ್ದಾಗ, ಕಣ್ಣು ಕೂಡ ಸರಿಯಾಗಿ ಕಾಣದಿದ್ದಾಗ ಅವನು ಪೂತನಿಯವ ದೊಡ್ಡ ರಾಕ್ಷಸನು ಕೊಂದನು. ಅವಳ ಎದೆ ಹಾಲನ್ನು ಕುಡಿಸುವಾಗ ಅವಳ ಪ್ರಾಣವಾಯು ಸೆಳೆದುಕೊಂಡು ಅನಂತವಾದ ಕಾಲವು ಸೂಕ್ತ ಸಮಯವು ಬಂದಾಗ ಜೀವಿಯನ್ನು ಕೊಲ್ಲುವಂತೆ ಕೃಷ್ಣನು ಪೂತನಿಯನ್ನು ಕೊಂದು ಅವನಿಗೆ 3 ತಿಂಗಳವಿದ್ದಾಗ ಅವನು ಒಂದು ಕೈಗಾಡಿ ಕೆಳಗೆ ಮಲಗಿದ್ದ. ಅವನ ತಾಯಿ ಎದೆ ಹಾಲು ಬೇಕೆನಿಸಿದಾಗ ಅವನು ಅಳುತ್ತಾ ಕಾಲುಗಳನ್ನು ಮೇಲಕ್ಕೆ ಎತ್ತಿದ. ಅವನ ಪುಟ್ಟ ಪಾದಗಳು ಒದ್ದಿದ್ದರಿಂದ ಗಾಡಿಯು ಮುರಿದು ಚೂರು ಚೂರಾಯಿತು. ಅವನಿಗೆ 1 ವರ್ಷವಿದ್ದಾಗ ಚಂಡಮಾರುತದ ವೇಷದಲ್ಲಿ ಬಂದ ರಾಕ್ಷಸ ತೃಣಾವರ್ತನು ಅವನನ್ನು ಎತ್ತಿಕೊಂಡು ಹೋದನು. ಅವನನ್ನು ಆಕಾಶದಲ್ಲಿ ಬಹು ಎತ್ತರಕ್ಕೆ ಕೊಂಡೊಯ್ಯುವುದು. ರಾಕ್ಷಸನ ಕುತ್ತಿಗೆ ಜೋತು ಬಿದ್ದು ಅವನು ಕೆಳಗೆ ಬಿದ್ದು ಕೂಡಲೇ ಸಾಯುವಂತೆ ಕೃಷ್ಣನು ಬಲಾತ್ಕರಿಸಿದನು. ಕೃಷ್ಣನು ಬೆನ್ನೆಯನ್ನು ಕದ್ದುದರಿಂದ ಮನಸ್ಸು ಕಲಕಿದ ಅವನ ತಾಯಿಯು ಅವನನ್ನು ಒಂದು ಮರದ ಒರಳು ಕಲ್ಲಿಗೆ ಕಟ್ಟಿ ಹಾಕಿದಳು. ಮಗು ಅದನ್ನು ಯಮಳ ಅರ್ಜುನ ಎನ್ನುವ ಜೋರು ಮರಗತ್ತ ನೂಕಿ ಅವು ಬೀಳುವಂತೆ ಮಾಡಿದ. ಒಮ್ಮೆ ಅವನು ಅಣ್ಣ ಬಲರಾಮರೊಂದಿಗೆ ಕರುಗಳನ್ನು ಕಾಡಿನಲ್ಲಿ ಮೇಯಿಸುತ್ತಿದ್ದಾಗ ಬಕಾಸುರ ಎಂಬ ರಾಕ್ಷಸ ಕಾಣಿಸಿಕೊಂಡನು. ಕೃಷ್ಣನು ಕೂಡಲೇ ರಾಕ್ಷಸನನ್ನು ಕೊಕ್ಕನ್ನು ಸೀಳಿದನು. ಕೃಷ್ಣನನ್ನು ಕೊಲ್ಲಲು ವತ್ಸಾಸುರ ಎಂಬ ರಾಕ್ಷಸನು ಕೃಷ್ಣನು ನೋಡಿಕೊಳ್ಳುತ್ತಿದ್ದ ಕರುಗಳ ಮಧ್ಯೆ ಸೇರಿಕೊಂಡನು. ಅವನು ಕೂಡಲೇ ರಾಕ್ಷಸನ್ನು ಗುರುತಿಸಿ ಅವನನ್ನು ಕೊಂದು ಒಂದು ಮರಕ್ಕೆ ಎಸೆದನು. ಕೃಷ್ಣನು ತನ್ನ ಅಣ್ಣ ಬಲರಾಮರೊಂದಿಗೆ ತಾಳೆವನನ್ನು ಪ್ರವೇಶಿಸಿ ಧೇನುಕಾಸುರ ಎಂಬ ರಾಕ್ಷಸನು ಕತ್ತೆಯ ರೂಪದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿದನು. ಬಲರಾಮನು ಮತ್ತು ಅವನನ್ನು ಅವನ ಹಿಂಗಾಲುಗಳಿಂದ ಹಿಡಿದು ಒಂದು ತಾಳೆ ಮರಕ್ಕೆ ಅವನನ್ನು ಎಸೆದು ಕೊಂದು ಹಾಕಿದನು. ಧೇನುಕಾಸುರನಿಗೆ ಕತ್ತೆಗಳ ರೂಪದಲ್ಲಿದ್ದ ಅವನ ಯೋಧರು ನೇರವಾದ ಅವರಲ್ಲಿಯೂ ಸತ್ತರು. ಅನಂತರ ತಾಳೆವನನ್ನು ಬೃಂದಾವನದ ಪ್ರಾಣಿಗಳಂತೂ ನಿವಾಸಿಗಳ ಉಪಯೋಗಕ್ಕಾಗಿ ತೆರೆಯಲಾಯಿತು. ಅನಂತರ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಗೋವುಗಳನ್ನು ಘೋರ ಕಾಡುಗಿಚ್ಚಿನಿಂದ ಕಾಪಾಡಿದನು. ಯಮುನಾ ನದಿಯ ಸರೋವರದಲ್ಲಿದ್ದ ಕಾಳಿಯ ಸರ್ಪನ್ನು ಶಿಕ್ಷಿಸಿ ಅವನು ಯಮುನಾ ನದಿಯ ಹತ್ತಿರ ನಿಲ್ಲದಂತೆ ಬಲಾತ್ಕಾರದಿಂದ ದೂರನ್ನು ಕಳಿಸಿದನು. ಅವನು ಯಮುನಾ ನದಿಯ ನೀರಿನಲ್ಲಿ ವಿಷವಿಲ್ಲದಂತೆ ಮಾಡಿದನು. ನಂದ ಮಹಾರಾಜನ ಇನ್ನೊಬ್ಬ ಸ್ನೇಹಿತನು, ಪ್ರೀತಿಯ ನಂದ, ನಿನ್ನ ಮಗ ಕೃಷ್ಣನು ನನ್ನನ್ನು ಏಕೆ ಇಷ್ಟು ಆಕರ್ಷಿಸುತ್ತಾನೆ ಎಂದು ನನಗೆ ತಿಳಿಯುವುದಿಲ್ಲ. ನಾನು ಅವನನ್ನು ಮರೆಯಲು ಬಯಸುತ್ತೇನೆ, ಆದರೆ ಅದು ಸಾಧ್ಯವೇ ಇಲ್ಲ. ಸಹಜವಾಗಿ ನಮಗೆ ಅವನಲ್ಲಿ ಇಷ್ಟು ಪ್ರೀತಿ ಉಂಟು ಮಾಡಲು ಕಾರಣವೇನು? ಅವನು ಎಂತ ಬೆರಗುಗೊಳಿಸುವ ಹುಡುಗ ಎನ್ನುವನ್ನು ಕಲ್ಪಿಸಿಕೊ. ಒಂದು ಕಡೆ ನೋಡಿದರೆ ಅವನು 7 ವರ್ಷದ ಹುಡುಗ, ಇನ್ನೊಂದು ಕಡೆ ನೋಡಿದರೆ ಗೋವರ್ಧನಗಿರಿ. ಅವನು ಅದನ್ನು ಎಷ್ಟು ಸುಲಭವಾಗಿ ಎತ್ತಿ ಬಿಟ್ಟನು ಎಂದ ನಂದ ಮಹಾರಾಜನು. ಈಗ ನಮಗೆ ದೊಡ್ಡ ಸಂದೇಹ ಉಂಟಾಗಿದೆ. ನಿನ್ನ ಮಗ ಕೃಷ್ಣನು ಒಬ್ಬ ದೇವತೆ ಇರಬೇಕು. ಅವನು ಸಾಮಾನ್ಯ ಬಾಲಕನಲ್ಲ, ಅವನು ದೇವತಂ ಪರಮ ಪುರುಷ ಇರಬಹುದು ಎಂದನು. ಬೃಂದಾವನದ ಗೋಪಾಲಕರು ಹೇಳಿದನು ಕೇಳಿ ನಂದ ಮಹಾರಾಜನು ಹೀಗೆ ಹೇಳಿದನು. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಹೇಳಿದ ಮಾತಿಗೆ ಉತ್ತರವಾಗಿ ನಿಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಲು ಗರ್ಗರ ಮುನಿ ಹೇಳಿದ ಮಾತನ್ನು ತಿಳಿಸಿದರೆ ಸಾಕು. ಈ ಹುಡುಗನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೊಳೆದು ಭೂಮಿಗೆ ಬರುತ್ತಾನೆ. ಈ ಬಾರಿ ಬೃಂದಾವನದಲ್ಲಿ ಕಪ್ಪು ಬಣ್ಣದ ಹುಡುಗನಾಗಿ ಕಾಣಿಸಿಕೊಂಡಿದ್ದಾನೆ. ಆದುದರಿಂದ ಅವನಿಗೆ ಕೃಷ್ಣ ಎಂದು ಹೆಸರು. ಈ ಹುಡುಗನಿಗೆ ಮೊದಲು ಬಿಳಿಯ ಬಣ್ಣ, ಅನಂತರ ಕೆಂಪು ಬಣ್ಣ, ಅನಂತರ ಹಳದಿ ಬಣ್ಣ. ಒಂದು ಕಾಲದಲ್ಲಿ ವಸುದೇವನ ಮಗನಾಗಿದ್ದನು. ಆದುದರಿಂದ ಅವನು ಹುಟ್ಟಿದ ವಿಷಯವನ್ನು ಬಲ್ಲವರು ಅವನನ್ನು ವಾಸುದೇವ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಅವರು ಬೇರೆ ಬೇರೆ ಗುಣಗಳನ್ನು ಚಟುವಟಿಕೆಗಳನ್ನು ಅನುಗುಣವಾಗಿ ನನ್ನ ಮಗನಿಗೆ ಅನೇಕ ಹೆಸರುಗಳು. ನನ್ನ ಸಂಸಾರಕ್ಕೆ ಇವನು ಎಲ್ಲ ರೀತಿಯಲ್ಲಿ ಮಂಗಳಕರನಾಗಿರುತ್ತಾನೆ ಮತ್ತು ಬೃಂದಾವನ ಎಲ್ಲ ಗೋಪಾಲರಿಗೆ ಮತ್ತು ಗೋವುಗಳಿಗೆ ಅಲೌಕಿಕ ಆನಂದವನ್ನು ಕೊಡುತ್ತಾನೆ ಎಂದು ಗರ್ಗರ ಮುನಿಯು ನನಗೆ ಭರವಸೆ ಕೊಟ್ಟರು. ನನಗೆ ಅನೇಕ ಬಗೆಯ ಕಷ್ಟಗಳು ಬಂದರೂ ಈ ಹುಡುಗ ಕೃಪೆಯಿಂದ ಸುಲಭವಾಗಿ ಅವುಗಳಿಂದ ಪಾರು ಮಾಡುತ್ತಾನೆ. ಈ ಹುಡುಗನು ವಿಷ್ಣುವಂತಿದ್ದಾನೆ. ಅಲೌಕಿಕ ಸೌಂದರ್ಯ, ಅರ್ಹತೆ, ಚಟುವಟಿಕೆಗಳು, ಪ್ರಭಾವ ಮತ್ತು ಶ್ರೀಮಂತಿಕೆಯಲ್ಲಿ ಹುಡುಗನು ವಿಷ್ಣುವಿನಂತೆ ಕಾಣುತ್ತಾನೆ. ಆದುದರಿಂದ ಇವನ ಐಶ್ವರ್ಯಕರ ಚಟುವಟಿಕೆಗಳು ನಾವು ಹೆಚ್ಚು ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು ಗರ್ಗರ ಮುನಿಗಳ ಕಡೆಯಿಂದ ಕೇಳಿದನು. ಈ ವಿಷಯ ನನಗೆ ಅರಿಹಿಸಿದ ಬಳಿಕ ಗರ್ಗರ ಮುನಿಗಳು ನಿರ್ಮಲಿಸಿದರು. ಆಗಿನಿಂದ ನಾವು ಒಂದೇ ಸಮನೆ ಈ ಕೂಸಿನ ಅದ್ಭುತ ಕಾರ್ಯಗಳನ್ನು ನೋಡುತ್ತಿದ್ವಿ. ಗರ್ಗರ ಮುನಿಯು ಈ ಮಾತಿನಿಂದ ಕೃಷ್ಣನು ನಾರಾಯಣಂತೆ ಇರಬೇಕು ಅಥವಾ ನಾರಾಯಣ ಪೂರ್ಣವಂಶ ಇರಬೇಕು ಎಂದು ನಾನು ಭಾವಿಸಿದ್ದೇನೆ.
ನಂದ ಮಹಾರಾಜನ ಬಾಯಿಂದ ಗರಗರ ಮುನಿಗಳ ಮಾತನ್ನು ಎಲ್ಲ ಗೋಪಾಲಕರು ಬಹು ಗಮನವಿಟ್ಟು ಕೇಳಿದರು. ಅವರಿಗೆ ಬಹು ಸಂಭ್ರಮವಾಯಿತು, ಸಮಾಧಾನವಾಯಿತು. ನಂದ ಮಹಾರಾಜರನ್ನು ಕೇಳಿದ್ದರಿಂದ ಅವರಿಗೆ ಕೃಷ್ಣನ ವಿಷಯದಲ್ಲಿ ಇದ್ದ ಅನೇಕ ಸಂದೇಹಗಳು ನಿವಾರಣೆವಾದವು. ಆದುದರಿಂದ ಅವರು ಅವನನ್ನು ಹೊಗಳಲು ಪ್ರಾರಂಭಿಸಿದರು. ಅವರು ಇಷ್ಟು ದಯಾಮಯನಾದ, ಸುಂದರನಾದ ಮತ್ತು ಕೃಪಕರನಾದ ಕೃಷ್ಣನು ನಮ್ಮನ್ನು ಕಾಪಾಡಲಿ. ಕೋಪಗೊಂಡ ಇಂದ್ರನನ್ನು ಆಲಿಗಲ್ಲುಗಳ ಮತ್ತು ರಭಸದ ಮಾರುತಗಳೊಡನೆ ಧಾರೆ ಧಾರೆಯಾಗಿ ಮಳೆಗಳನ್ನು ಸುರಿಸಿದಾಗ ಅವನು ನಮ್ಮಲ್ಲಿ ಕೃಪೆಯಿಟ್ಟು ಮಗು ನಾಯಿಕೊಡೆಯನ್ನು ಎತ್ತುವಂತೆ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ನಮ್ಮನ್ನು ಮತ್ತು ನಮ್ಮ ಹಸುಗಳನ್ನು ಕಾಪಾಡಿದ್ದು ಎಷ್ಟು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ಕಾಪಾಡಿದನು ಎಂದು ಹೇಳಿದರು. ಹೀಗೆ ಶ್ರೀಕೃಷ್ಣವರು ಬಹಳಷ್ಟು ಬೆರಗುಗೊಳಿಸುವ ಲೀಲೆಗಳು ಇವೆ. ಅವುಗಳನ್ನು ನಾವು ಎಷ್ಟು ಹೇಳಿದರೂ ಕಮ್ಮಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.